ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಬ್ಯಾಕ್ ಡಿಸೈನಲ್ಲಿ ಪೋಟ್ಲೆ ಬಟನ್ನ ಇಟ್ಟು ಯಾವ ಥರ ಡಿಸೈನ್ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ರೀ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬರ್ರಿ ಹೇಗೆ ಅಂಥೇಳಿ ನಿಮ್ಗೆ ಹೇಳ್ಕೊಡ್ತೀನಿ ರೀ. ಮೊದಲಿಗೆ ನಾವಿಲ್ಲಿ ಪೋಟ್ಲೆ ಬಟನ್ನ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು 2 ಇಂಚಿಗೆ ಆಗುವಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಈ ಥರ ನಾನು ಒಂದು ಬೆಂಡನ್ನು ತೊಗೊಂಡು ಈ ಥರ ನಾನು ಬಟ್ಟೆಯಲ್ಲಿ ದಾರನ ತೊಗೊಂಡು ಸೆಕ್ಯೂರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾವು ಬ್ಲೌಸ್ ಪೀಸ್ ಮೇಲೆ ಏನು ನಾವು ಡ್ರಾ ಮಾಡ್ಕೊಂಡಿರುವಂಥ ಬ್ಯಾಕ್ ಡಿಸೈನ್ ಏನಿರುತ್ತೋ ಅದನ್ನು ನೀವು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ನಾರ್ಮಲಾಗಿ ನೀವು ಯಾವ ಥರ ಸ್ಟಿಚ್ ಮಾಡ್ಕೊತೀರೋ ಅದೇ ಥರ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಕ್ಯಾನ್ವಾಸ್ ಬಳಸ್ತೇನೆ ನಿಮಗೆ ಬೋಟ್ ನೆಕ್ ಡಿಸೈನ್ನ ಯಾವ ಥರ ಸ್ಟಿಚ್ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬ್ಯಾಕಲ್ಲಿ ಮಾತ್ರ ಬೋಟ್ ನೆಕ್ ಡಿಸೈನ್ ಸ್ಟಿಚ್ ಆಗಿರುತ್ತೆ. ಸೊ ಫ್ರಂಟಲ್ಲಿ ನಾರ್ಮಲಾಗಿ ನಾನಿಲ್ಲಿ ಸ್ಟಿಚ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಸೊ ನಾರ್ಮಲ್ ಬೇಕಂದರೆ ನೀವು ಫ್ರಂಟ್ ಬ್ಯಾಕಲ್ಲಿ ಇಟ್ಕೋಬೋದು. ಸೊ ನೋಡಿ, ಈ ಥರ ನೀವು ಕ್ಯಾನ್ವಾಸ್ ಬಳಸ್ತೇನೆ ಈ ಥರ ಡಿಸೈನ್ನ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಕೂಡ. ಸೊ ನೀವು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ, ಅಂದರೆ ಮಾತ್ರ ನಿಮಗೆ ನಾನು ಹೇಳಿರುವಂಥ ಪ್ರತಿಯೊಂದು ಟಿಪ್ಸು ಮತ್ತು ಪ್ರತಿಯೊಂದು ಅಂಶಗಳು ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಈ ಥರ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆದಮೇಲೆ ಈ ವೇಸ್ಟ್ ಬಟ್ಟೆ ಏನಿರುತ್ತೋ ಅದನ್ನು ನೀವು ಕಟ್ ಮಾಡಿಕೊಂಡು ತೆಗಿಬೇಕಾಗತ್ತೆ. ಸೊ ನೋಡಿ, ನಾನು ಈ ಥರ ವೇಸ್ಟ್ ಬಟ್ಟೆ ಏನಿದೆಯೋ ಅದನ್ನು ಕಟ್ ಮಾಡಿ ತೆಕ್ಕೊಂಬಿಡ್ತೀನಿ. ಯಾವ ಥರ ಡಿಸೈನ್ ಬೇಕಂದ್ರೂ ನೀವು ಈ ಥರ ನೀವು ಕ್ಯಾನ್ವಾಸ್ ಬಳಸ್ತೇನೆ ಸ್ಟಿಚ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಕ್ಯಾನ್ವಾಸ್ ಹಾಕಿ ನೀವು ಯಾವ ಥರ ಸ್ಟಿಚ್ ಮಾಡ್ಕೊತೀರೋ ಅದೇ ಥರ ಈ ಡಿಸೈನ್ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಇದಾದಮೇಲೆ ನಾನಿಲ್ಲಿ ಒಂದು ನ್ಯಾಚಸ್ನ ಹಾಕ್ಕೊಂಡು ಸೇಫ್ಟಿ ಪಿನ್ನಿಂದ ಏನು ಸೆಕ್ಯೂರ್ ಮಾಡ್ಕೊಂಡಿದ್ನಲ್ಲ ಆ ಸೇಫ್ಟಿ ಪಿನ್ನೆಲ್ಲ ತೆಕ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನಾನು ಈ ಥರ ಹೊಳಿಸ್ಬಿಟ್ಟು ಸ್ಟಿಚ್ ಮಾಡ್ಕೊತೀನಿ. ಸೊ ನೀವು ಕೂಳೆ ಏನಾದರೂ ಬಂದಿದ್ದೇ ಆಗಿದ್ದರೆ ಒಂದು ಕಡ್ಡಿನ ತೊಗೊಂಡು ನೀವು ಈ ಥರ ಇದನ್ನು ಹೊಳಿಸ್ಕೋಬೋದು. ತುಂಬ ಚೆನ್ನಾಗಿ ತುಂಬ ಎಲಿಗೆಂಟಾಗಿ ಇದು ಕಾಣಿಸುತ್ತೆ. ಸೊ ನೋಡಿ, ಈ ಥರ ನಾನಿಲ್ಲಿ ಬಟ್ಟೆನ ಹೊಳಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ ಈ ಥರ ಯಾವ ಥರ ಬಂದಿದೆ ಅಂಥೇಳಿ. ಸೊ ಅದರ ಮೇಲೆ ನೀವು ಒಂದು ಕಿನಾರೆ ಹೊಲಿಗೆನ ಹಾಕಿದ್ರಿ ಅಂತ ಹೇಳಿದ್ರೆ ಕ್ಯಾನ್ವಾಸ್ ಯಾವ ಥರ ನೀವು ಸ್ಟಿಚ್ ಮಾಡಿರ್ತೀರೋ ಡಿಸೈನ್ನ ಅದೇ ಥರ ಇದು ಕೂಡ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕ್ಯಾನ್ವಾಸ್ ಯಾರೆಲ್ಲ ಇಷ್ಟಪಡೋದಿಲ್ವೋ ಅವರಿಗೆ ಇದು ತುಂಬ ಸುಲಭವಾದ ವಿಧಾನ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ನಾವು ಯಾವ ಥರ ಸ್ಟಿಚ್ ಮಾಡ್ಕೊತೀನಿ ಅಂಥೇಳಿ. ಸೊ ನಾನು ಮೊದಲಿಗೆ ಪೋಟ್ಲೆ ಬಟ್ಟೆನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಸೊ ಅದೇ ಪೋಟ್ಲೆ ಬಟ್ಟೆನ ಇಟ್ಟು ಇದಕ್ಕೆ ಯಾವ ಥರ ಡಿಸೈನ್ನ ಮಾಡ್ಕೋಬೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ರೌಂಡ್ ನೆಕ್ನ ಡ್ರಾ ಮಾಡಿ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ಯಾವ ಥರ ಡಿಸೈನ್ ಬೇಕಾದರೂ ಇದ್ರ ಮೇಲೆ ಡ್ರಾ ಮಾಡಿಕೊಂಡು ಕಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ಬೋಟ್ ನೆಕ್ ಡಿಸೈನ್ನ ಇಟ್ಟು ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ನಾರ್ಮಲಾಗಿ ರೌಂಡ್ ನೆಕ್ಕು ಚೌಕ ಯಾವ ಥರ ಬೇಕಂದ್ರೂ ಡಿಸೈನ್ ನೀವು ಇಲ್ಲಿ ಡ್ರಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ನಾನು ಪೂರ್ತಿಯಾಗಿ ಲೈನಿಂಗ್ ಬಟ್ಟೆ ಏನಿದೆಯೋ ಅದನ್ನು ಎಲ್ಲ ನಾನು ಜೋಡಿಸ್ಕೊಂಡ್ಬಿಡ್ತೀನಿ ರೀ. ಸೊ ಮೇನ್ ಬಟ್ಟೆ ಮೇಲೆ ಲೈನಿಂಗ್ ಬಟ್ಟೆ ಇಟ್ಟು ಯಾವ ಥರ ಸ್ಟಿಚ್ ಮಾಡೋದು ಅಂಥೇಳಿ ನಾನು ಮೊದಲೆಲ್ಲ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡಿ ನೋಡ್ಬೋದು. ಸಾದಾ ಬ್ಲೌಸ್ ಸ್ಟಿಚಿಂಗ್ ಹೇಗೆ, ಸಾದಾ ಬ್ಲೌಸ್ ಕಟ್ಟಿಂಗ್ ಹೇಗೆ, ಮತ್ತು ಲೈನಿಂಗ್ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಎಲ್ಲ ಥರದ ವೀಡಿಯೋನ ನಾನು ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡಿ ನೋಡ್ಬೋದು. ನೋಡಿದ್ರಲ್ಲ ಯಾವ ಥರ ಅಂಥೇಳಿ. ತುಂಬಾ ಸುಲಭ ಈ ಡಿಸೈನ್ನ ಸ್ಟಿಚ್ ಮಾಡ್ಕೊಳ್ಳೋದು. ಸೊ ಲೈನಿಂಗ್ ಬಟ್ಟೆ ಲೈನಿಂಗ್ ನೀವು ಸ್ಟಿಚ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಡಿಸೈನ್ ಏನು ಕಷ್ಟ ಆಗೋದಿಲ್ಲ ನಿಮಗೆ. ಅಷ್ಟು ಚೆನ್ನಾಗಿ ಅಷ್ಟು ಸೂಪರಾಗಿ ನಿಮಗೆ ಕಾಣಿಸುತ್ತೆ. ನೋಡಿ, ವೇಸ್ಟ್ ಬಟ್ಟೆ ಏನಿದೆಯಲ್ಲ ಅದನ್ನು ಕಟ್ ಮಾಡಿ ತೆಕ್ಕೊಂಬಿಡಿ. ಸೊ ನಾನು ಮೊದಲಿಗೆ ತೋರಿಸ್ದಾಗೆ ಪೊಟ್ಲೆ ಬಟ್ಟನ್ನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈ ರೌಂಡ್ ನೆಕ್ ಏನಿರುತ್ತೋ ಅದಕ್ಕೆ ನೀವು 1 ಇಂಚಿಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಅರ್ಧ ಇಂಚಿಗಾದರೂ ಸಹಿತ ನೀವು ಇದನ್ನು ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ ಕಸ್ಟಮರು ದೂರ ಬೇಕು ಅಂತ ಹೇಳಿದ್ದಕ್ಕೆ ನಾನಿಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ದಪ್ಪ ಇರೋದ್ರಿಂದ ಸೂಜಿ ಮುರಿಯೋ ಸಾಧ್ಯತೆ ತುಂಬ ಇರುತ್ತೆ. ಸೊ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಒಂದು ಸಿಂಪಲ್ ಡಿಸೈನ್ ಆದರೂ ನಿಮಗೆ ತುಂಬ ಲುಕ್ಕಾಗಿ ತುಂಬ ಗ್ರ್ಯಾಂಡಾಗಿ ಈ ಲುಕ್ಕು ಕೊಡುತ್ತೆ ನಿಮಗೆ. ನೋಡಿದ್ರಲ್ಲ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು, ಯಾವ ಥರ ಇಟ್ಕೋಬೇಕು ಅಂಥೇಳಿ ನಿಮಗೆ ಪ್ರತಿಯೊಂದು ನಾನು ಟಿಪ್ಸ್ನ ಹೇಳ್ಕೊಡ್ತಾ ಇರ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿದ್ರಿ ಅಂತ ಹೇಳಿದರೆ ನಿಮಗೆ ಪ್ರತಿಯೊಂದು ಟಿಪ್ಸ್ ಕೂಡ ಗೊತ್ತಾಗುತ್ತೆ.
ಸೊ ನೋಡಿ ಈ ಥರ ನಾನಿಲ್ಲಿ ಪೋಟ್ಲೆ ಬಟನ್ನ ಇಟ್ಟು ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ನಾನು ಮತ್ತೆ ತಿರುಗಿಸ್ಕೊಂಡು ಅದೇ ಪೋಟ್ಲೆ ಬಟನ್ ಮೇಲೆ ಈ ಥರ ನಾನು ಇನ್ನೊಂದು ಹೊಲಿಗೆನ ಹಾಕ್ಕೊತೀನಿ. ಯಾಕಂತ ಹೇಳಿದ್ರೆ ಬಟ್ಟೆಯಲ್ಲಿ ಜಾರಬಾರ್ದು, ಬಟ್ಟೆಯಲ್ಲಿ ಹೊಲಿಗೆಯಲ್ಲಿ ಹೋಗಬಾರ್ದು ಅಂಥೇಳಿ. ಸೊ ವೇಸ್ಟ್ ಆಗಿರೋ ಬಟ್ಟೆನ ನಾನು ಈ ಥರ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಕಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಫಿನಿಶ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಸೊ ನಾನು ಇದಕ್ಕೆ ಡೋರಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಡೋರಿ ನೀವು ಯಾವ ಥರ ಆದರೂ ಅಟ್ಯಾಚ್ ಮಾಡ್ಕೋಬೋದು. ನಾನಿಲ್ಲಿ ಗೋಲ್ಡನ್ ಕಲರ್ ಡೋರಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸೈಡ್ ಇದೇ ಥರ ಗೋಲ್ಡನ್ ಕಲರ್ನ ನಾನು ಅಟ್ಯಾಚ್ ಮಾಡಿಕೊಂಡು ಅದಕ್ಕೆ ಲಟ್ಕನ್ನ ಮಾಡೋದು ಹೇಗೆ ಅಂಥೇಳಿ ನಿಮಗೆ ಮೊದಲಿನ ವೀಡಿಯೋದಲ್ಲೆಲ್ಲ ನಾನು ತುಂಬ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇದರಲ್ಲೇನು ಡೀಟೇಲಾಗಿ ಹೇಳ್ಕೊಡೋದಿಲ್ಲ. ಸೊ ಸುಮ್ಮನೆ ನಾನಿಲ್ಲಿ ಸ್ಟಿಚ್ ಮಾಡ್ಕೊತೀನಿ. ಸೊ 3 ಇಂಚಿಗೆ ನಾನು ಉದ್ದ ಅಗಲ 3 ಇಂಚ್ ಇರೋ ಹಾಗೆ ಬಟ್ಟೆನ ಕಟ್ ಮಾಡಿಕೊಂಡು ಈ ಥರ ಸ್ಕ್ವೇರ್ ರೂಪದಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ರೌಂಡ್ ಬೇಕಂದರೆ ರೌಂಡು, ಇಲ್ಲಾಂದರೆ ತುಂಬ ಡಿಸೈನ್ಗಳಿವೆ, ಆ ಥರ ಡಿಸೈನ್ಗಳು ಬೇಕಾದರೂ ನೀವು ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ 3 ಲಟ್ಕೊಂಡು ಬರುವಂತೆ ಕಸ್ಟಮರ್ ಹೇಳಿದರು. ಅದಕ್ಕೋಸ್ಕರ ನಾನಿಲ್ಲಿ 3 ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟವಾದರೆ ನೀವು ಎಷ್ಟು ಬೇಕಾದರೂ ಅಟ್ಯಾಚ್ನ ಮಾಡ್ಕೋಬೋದು. ವೇಸ್ಟ್ ಆಗಿರೋ ಬಟ್ಟೆನ ಕಟ್ ಮಾಡಿ ತೆಕ್ಕೊಂಬಿಡಿ. ಈ ಥರ 3 ಸ್ಟೆಪ್ಪಲ್ಲಾದರೂ ನೀವು ಮಾಡ್ಕೋಬೋದು, ಇಲ್ಲ 4 ಸ್ಟೆಪ್ಪಲ್ಲಾದರೂ ನೀವು ಇದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ನಾನು ಏನು ಫುಲ್ ಡೀಟೇಲಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ. ಮೊದಲಿಗೆ ನಾನು ಡೀಟೇಲಾಗಿ ವಿಡಿಯೋನ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ನೋಡಿ ಈ ಥರ ನಮ್ಮ ಲಟ್ಕನ್ ಕೂಡ ರೆಡಿಯಾಗಿತ್ತು. ಸೊ ನೋಡಿ ಈ ಥರ ಮಾಡ್ಕೋಬೇಕು. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಮುಂದೆ ಬರುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಯಾವ ಥರ ಡಿಸೈನ್ ಬೇಕು, ಯಾವ ಥರ ಇದು ಬೇಕು ಅಂಥೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾವು ಅದೇ ಥರ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ಬೋದು. ಕಟಿಂಗ್ ಕೂಡ ಮಾಡಿ ನಾನು ತೋರಿಸ್ಬೋದು. ಸೊ ನೋಡಿ ಈ ಥರ ನಮ್ಮ ಲಟ್ಕನ್ ಕೂಡ ರೆಡಿಯಾಗಿತ್ತು. 3 ಸ್ಟೆಪ್ಪಲ್ಲಿ ನಾನಿಲ್ಲಿ ಲಟ್ಕನ್ನ ಸ್ಟಿಚ್ ಮಾಡಿ ತೋರಿಸ್ತಿದ್ದೀನಿ. 1 ಸ್ಟೆಪ್ಪು 2 ಸ್ಟೆಪ್ಪು ಇದರಲ್ಲಿ ಬೇಕಾದರೂ ನೀವು ಸ್ಟಿಚ್ ಮಾಡ್ಕೋಬೋದು. ಕಸ್ಟಮರ್ಗೆ ಯಾವ ಥರ ಬೇಕು ಅದೇ ಥರ ನೀವು ಸ್ಟಿಚ್ ಮಾಡಿಕೊಟ್ರಿ ಅಂತ ಹೇಳಿದರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅವರಿಂದ ಮತ್ತೊಬ್ಬರಿಗೆ ಈ ನಮ್ಮ ಸ್ಟಿಚ್ಚಿಂಗ್ಗಳು ಹೋಗ್ತಾ ಇರುತ್ತೆ. ಸೊ ಅವರು ಕೂಡ ಇಷ್ಟಪಡ್ತಾರೆ. ಅದೇ ಥರ ನೋಡಿ ಈ ಥರ 3 ಸ್ಟೆಪ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ಸೊ ಬ್ಯಾಕಲ್ಲಿ ನಾವಿಲ್ಲಿ 1 ಇಂಚಿಗೆ ಏನು ಮಡ್ಸ್ಕೋಬೇಕಾಗತ್ತೆ. ಸೊ ಅದನ್ನು ನೀವಿಲ್ಲಿ ಮಡ್ಸ್ಕೋಬೇಕಾಗತ್ತೆ. ಮೊದಲಿಗೆ ನಾನಿಲ್ಲಿ 1/4 ಇಂಚಿನಷ್ಟು ಬಟ್ಟೆನ ಮಡ್ಸ್ಕೊಂಡು ಸ್ಟಿಚ್ ಮಾಡ್ಕೊತೀನಿ ರೀ. ಅದಾದಮೇಲೆ ಮಾರ್ಕ್ ಮಾಡ್ಕೊಂಡಿರೋವಂಥ ಗೆರೆ ಮೇಲೆ ನಾವು ಬಟ್ಟೆ ಉಳಿಸ್ಕೊಂಡು 1 ಇಂಚ್ ಅಥವಾ 1.5 ಇಂಚ್ ಆಗುವಷ್ಟು ಬಟ್ಟೆನ ಮಡ್ಸ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬ್ಲೌಸ್ ಹಾಕ್ಕೊಂಡಾಗ ಯಾರಿಗೂ ಅದು ತಿರುಗಿ ಬೀಳಬಾರ್ದು. ಅದಕ್ಕೋಸ್ಕರ ನಾವಿಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಬ್ಯಾಕಲ್ಲಿ 2 ಡಾಟ್ಸ್ಗಳು ಬರುತ್ತವೆ. ಬ್ಯಾಕಲ್ಲಿ 2 ಡಾಟ್ಸ್ ಬರುತ್ತೆ, ಫ್ರಂಟಲ್ಲಿ 4 ಟಕ್ಸ್ ಬರುತ್ತೆ. ಸೊ ನೋಡಿಕೊಂಡು ನೀವು ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ನೀವು ಸ್ಟಿಚ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ತುಂಬ ಚೆನ್ನಾಗಿ ತುಂಬ ಸೂಪರಾಗಿ ಕಾಣಿಸುತ್ತೆ. ಸೊ ನೀಟಾಗಿ ಇರಬೇಕು. ಕಸ್ಟಮರ್ಗೆ ನೀಟಾಗಿ ಬ್ಲೌಸ್ ನೀವು ಸ್ಟಿಚ್ ಮಾಡಿಕೊಟ್ರಿ ಅಂತ ಹೇಳಿದರೆ ಅವರು ತುಂಬಾ ಇಷ್ಟಪಡ್ತಾರೆ. ಇನ್ನೂ ಹೆಚ್ಚಾಗಿ ಕಸ್ಟಮರ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೋಡಿ ನಾನಿಲ್ಲಿ ಡಾಟ್ಸ್ಗಳನ್ನು ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದ್ರ ಮೇಲೇ ನೀವು ಈ ಥರ ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಬ್ಲೌಸ್ಗಳು ಡಾಟ್ಸ್ಗಳು ತುಂಬಾ ಮುಖ್ಯವಾಗಿರುತ್ತೆ. ಸೊ ನೋಡಿಕೊಂಡು ನೀವು ಡಾಟ್ಸ್ಗಳನ್ನು ತುಂಬ ಚೆನ್ನಾಗಿ ಡ್ರಾ ಮಾಡ್ಕೋಬೇಕಾಗತ್ತೆ. ಅದರಿಂದನೂ ಕೂಡ ನಮಗೆ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೂಸ್ ಆದರೂ ಕೂಡ ನಮಗೆ ಫಿಟ್ಟಿಂಗು ಬರೋದಿಲ್ಲ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಈ ಥರ ನಮ್ಮ ಪೋಟ್ಲೆ ಬಟನ್ ಡಿಸೈನು ಎಷ್ಟು ಚೆನ್ನಾಗಿ ರೆಡಿಯಾಗಿತ್ತು ಅಂತ ಹೇಳಿದರೆ ಕ್ಯಾನ್ವಾಸ್ ಬಳಸ್ತೇನೆ ಈ ಥರ ನಮ್ಮ ಡಿಸೈನ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನೋಡಿ ಫೈನಲಿ ನಮ್ಮ ಡಿಸೈನ್ ಕೂಡ ರೆಡಿ ಆಯಿತು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.